ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೌಟಿಕ್ ಲತಾ ಎಂಬ್ರಾಯ್ಡ್ರಿ. ಇವತ್ತೊಂದು ಸಿಂಪಲ್ ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ತಾ ಇದ್ದೀನಿ. ಫಸ್ಟ್ ಏನೇ ಇದಕ್ಕೆ ಗೋಲ್ಡ್ ಕಲರ್ ಜರಿಲಿ ನಂಬರ್ 2ಗೆ ಬ್ರೇಕ್ನ ಲಾಕ್ ಮಾಡ್ಕೊಂಡು ಫುಲ್ ಡಿಸೈನು ನೆಕ್ ಡಿಸೈನ್ಗೆ ಫಿಲ್ಲಿಂಗ್ ಮಾಡಿದ್ದೀನಿ. ನೆಕ್ಸ್ಟಿಗೆ ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನು ಮೂರೂ ಅಟ್ಯಾಚ್ ಮಾಡಿದ್ದೀನಿ. ಸಿಂಗಲ್ ಆಗಿ ಫಸ್ಟು ಬಾಲ್ ಚೈನ್ ಅಟ್ಯಾಚ್ ಮಾಡಿದೆ. ಅದಾದಮೇಲೆ ಸ್ಟೋನ್ ಚೈನು, ಬಾಲ್ ಚೈನು ಎರಡು ಒಟ್ಟಿಗೆ ಇಟ್ಕೊಂಡು ಫುಲ್ಲೂ ಒಂದೇ ಸತಿ ಅಟ್ಯಾಚ್ ಮಾಡಿದೆ ಅವೆರಡೂ. ನೆಕ್ಸ್ಟ್ಗೆ ತಿರ್ಗಾ ಗೋಲ್ಡಲ್ಲೇ ಗೋಲ್ಡ್ ಜರಿಲಿ ನಂಬರ್ 2ಗೆ ಬ್ರೇಕ್ನ ಲಾಕ್ ಮಾಡ್ಕೊಂಡು ನೆಕ್ಸ್ಟ್ ಅದ್ರ ಸುತ್ತಲೂ ಬ್ಯಾಕ್ ನೆಕ್ ಡಿಸೈನ್ಗೆ ಹಾಕಿದ್ದೀನಿ ಡಿಸೈನು. ಅದಾದಮೇಲೆ ಅರ್ಧ ಇಂಚು ಮಾರ್ಕಿಂಗ್ ಹಾಕ್ಕೊಂಡಿದ್ದೀನಿ. ಹಾಫ್ ಇಂಚ್ಗೆ ಮಾರ್ಕಿಂಗ್ ಹಾಕ್ಕೊಂಡು ಈ ಥರ ಲೀಫ್ ಶೇಪ್ಗೆ ಗೋಲ್ಡ್ ಜರಿಲೇನೆ ಈ ಥರ ಲೀವ್ಸ್ನ ಫಸ್ಟ್ಗೆ ಹಾಕ್ತಾ ಬರ್ತಾಯಿದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ. ಇದೇ ಥರ ಫುಲ್ಲು ನೆಕ್ ಡಿಸೈನು ಇದೇ ಥರ ಗೋಲ್ಡಲ್ಲಿ ಲೀವ್ಸ್ ಹಾಕ್ತೀನಿ. ನೋಡಿ, ಫುಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟಿಗೆ ಗೋಲ್ಡ್ ಜರಿಲಿ ಲೀವ್ಸ್ ಹಾಕಿದ್ನಲ್ಲ, ಅದರ ಸೆಂಟ್ರಿಗೆ ಗ್ರೀನ್ ಕಲರ್ ಸ್ಯಾರಿ ಕಲರ್ ತೊಗೊಂಡಿದ್ದೀನಿ. ಗ್ರೀನ್ ಕಲರಲ್ಲಿ 0ಇಂದ 3 ತನಕ ಬರಬೇಕು, ತಿರ್ಗಾ 3ಇಂದ 0 ಆ ಥರ ಲೆಗ್ಗಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಈ ಥರ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಲೀವ್ಸು ಅಷ್ಟೇ 0ಇಂದ 3 ಅಷ್ಟೇ. ಪುಟ್ಪುಟಾಣಿ ಲೀವ್ಸ್ ಆಗಿ ಬರುತ್ತೆ. ಇದು ದೊಡ್ಡದಾಗಿರಲ್ಲ, ಡಿಸೈನು ಚಿಕ್ಕದಾಗಿರುತ್ತೆ. ಇದೇ ಥರ ಫುಲ್ಲು ನೆಕ್ ಡಿಸೈನು ಸೇಮ್ ಅದೇ ಥರ ಡಿಸೈನ್ ಕಂಪ್ಲೀಟ್ ಮಾಡ್ತೀನಿ. ಇದು ತುಂಬ ಈಸಿಯಾಗಿ ಮಾಡ್ಬೋದು ಡಿಸೈನು. ಬಿಗಿನರ್ಸ್ ಕೂಡ ಆರಾಮಾಗಿ ಇವಾಗ ಕಲಿಯೋರು ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬಾ ಸಿಂಪಲ್ ಡಿಸೈನು. ಬಾಲ್ ಚೈನು, ಸ್ಟೋನ್ ಚೈನ್ ಬೇಡ ಅಂದರೆ ಅಲ್ಲಿ ನೀವು ಲೋಡಿಂಗ್ ಮಾಡ್ಕೊಬೋದು. ಗ್ರೀನ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಲೋಡಿಂಗ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಇದೇ ಥರ ಫುಲ್ಲು ಡಿಸೈನು ಕಂಪ್ಲೀಟ್ ಮಾಡ್ತೀನಿ. ಅದಾದಮೇಲೆ ಜರಿ ಮತ್ತು ಬಾಲ್ ಚೈನು ಸೆಂಟ್ರಲ್ಲಿ ಗ್ಯಾಪ್ ಥರ ಇರುತ್ತೆ. ಆ ಗ್ಯಾಪ್ಗೆ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡಲ್ಲೇ ಈ ಥರ ಫಿಲ್ಲಿಂಗ್ ಮಾಡಿ ಝೀರೋಲಿ ಇಟ್ಕೊಂಡೇ ಈ ಥರ ಹಿಂದೆ ಮುಂದೆ ಈ ಥರ ಫಿಲ್ಲಿಂಗ್ ಮಾಡ್ತಾ ಬಂದರೆ ಅಲ್ಲಿ ಫಿಲ್ಲಿಂಗ್ ಆಗುತ್ತೆ. ಮತ್ತು ಬಾಲ್ ಚೈನು, ಸ್ಟೋನ್ ಚೈನು ಗಟ್ಟಿ ಕೂರುತ್ತೆ, ಲೂಸ್ ಆಗಲ್ಲ. ಪಕ್ಕದಲ್ಲಿ ಈ ಥರ ಸ್ಟಿಚ್ ಬಂದಾಗ ಎರಡು ಸೈಡೂ ಅದೇ ಥರ ಗ್ರೀನ್ ಕಲರು ಸಿಲ್ಕ್ ಥ್ರೆಡಲ್ಲೇ ಮಾಡ್ತಾಯಿದ್ದೀನಿ. ನೋಡಿ ನೀವೇ ಯಾವ ಥರ ಹಾಕ್ತಾಯಿದ್ದೀನಿ. ಎರಡರ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ಗೆ ಗ್ರೀನ್ ಕಲರ್ ಥ್ರೆಡಲ್ಲಿ ಹಾಕಿದಾಗ ಅದು ಎದ್ದು ಕಾಣುತ್ತೆ, ಡಿಸೈನು ಹೈಲೈಟ್ ಆಗುತ್ತೆ. ಅದಾದಮೇಲೆ ಲೀವ್ಸ್ ಹಾಕಿದ್ನಲ್ಲ, ಅದ್ರ ಸೆಂಟ್ರಿಗೇ ಸಮೋಸ ಡಿಸೈನ್ ಹಾಕ್ತಾಯಿದ್ದೀನಿ. ರೆಡ್ ಕಲರು ಬ್ಲೌಸ್ ಕಲರ್ ತೊಗೊಂಡಿದ್ದೀನಿ. ರೆಡ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಸಮೋಸ ಡಿಸೈನ್ ಹಾಕ್ತಾಯಿದ್ದೀನಿ. ಇದನ್ನು ಟ್ರಯಾಂಗಲ್ ಡಿಸೈನು ಅನ್ಬೋದು. ಈ ಥರ ಗ್ಯಾಪಲ್ಲಿ ನೀಟಾಗಿ ಡಿಸೈನ್ ಹಾಕ್ತಾಯಿದ್ದೀನಿ. ಈ ಥರ ಸಮೋಸ ಡಿಸೈನ್ ಬರಲ್ಲ ಅನ್ನೋರು ಅಲ್ಲಿ ಸರ್ಕಲ್ ಆಗಿ ಹಾಕ್ಬೋದು, ರೌಂಡಾಗಿ ರೆಡ್ ಕಲರ್ ಥ್ರೆಡಲ್ಲಿ ರೌಂಡ್ ಹಾಕ್ಬೋದು, ಇಲ್ಲ ಸ್ಟೋನ್ಸ್ ಅಂಟಿಸ್ಬೋದು. ನಿಮ್ಗೆ ಯಾವುದು ಬರುತ್ತೋ ಆ ಥರ ಮಾಡ್ಬೋದು ಡಿಸೈನ್ಸು. ನಾನು ಸಮೋಸ ಸ್ಟಿಚ್ ಹಾಕ್ತಾಯಿದ್ದೀನಿ.
ಫುಲ್ಲು ಇದೇ ಥರ ಕಂಪ್ಲೀಟ್ ಮಾಡ್ತೀನಿ ಡಿಸೈನು. ನೋಡಿ ಯಾವ ಥರ ಬರುತ್ತೆ. ನೋಡಿ ಈ ಥರ ಕಂಪ್ಲೀಟ್ ಆಯಿತು ಡಿಸೈನು. ಯು ಶೇಪ್ ಕೊಟ್ಟಿದ್ದೀನಿ ಹಿಂದೆಗಡೆ. ನೆಕ್ಸ್ಟ್ಗೆ ಸ್ಲೀವ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸ್ಲೀವ್ಗೆ ಫಸ್ಟೇ ಫ್ರೇಸಿಂಗ್ ಮಾಡಿದ್ದೀನಿ ಈ ಥರ 2 ಸ್ಲೀವ್ಗೆ. ಇದು ಬಾರ್ಡ್ರ್ ಮೇಲೆ ಬರ್ತಾ ಇಲ್ಲ ಡಿಸೈನು. ಮೇಲ್ಗಡೆ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿಂದ ಕೆಳಗಡೆ ಡ್ರಾಪ್ ಶೇಪ್ ಥರ ಡಿಸೈನ್ ಇದು. ಅದು ಫಸ್ಟು ಗೋಲ್ಡಲ್ಲಿ ಫಸ್ಟ್ ಫ್ಲವರ್ಸ್ ಯಾವ್ಯಾವುದಿದೆ ಗೋಲ್ಡ್ ಜರಿಲೇನೆ ಫ್ಲವರ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಗೋಲ್ಡ್ ಜರಿಲಿ. ಈ ಥರ ಡ್ರಾಪ್ ಡಿಸೈನ್ನು ಚೆನ್ನಾಗಿ ಕಾಣುತ್ತೆ ಸ್ಲೀವ್ಗೆ. ಮೇಲ್ಗಡೆ ಶೋಲ್ಡರ್ ಕಡೆಯಿಂದ ಕೆಳಗಡೆ ಡಿಸೈನ್ ಬರುತ್ತೆ ನೋಡಿ. ಗೋಲ್ಡಲ್ಲ ಆಯಿತು, ಗೋಲ್ಡ್ ಜರಿಲಿ. ನೆಕ್ಸ್ಟು ಗ್ರೀನ್ ಕಲರು ಸ್ಯಾರಿ ಕಲರಲ್ಲಿ ಲೀವ್ಸ್ ಹಾಕ್ತಾ ಇದ್ದೀನಿ ಫುಲ್ಲು. ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಈ ಥರ ನೀಟಾಗಿ ಶೇಪ್ಸ್ ಎಲ್ಲ ಕೊಡ್ಬೋದು ಲೀವ್ಸ್ಗೆ. ಯಾವುದೇ ಡಿಸೈನ್ ಆಗಲಿ ನೀವು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದಷ್ಟು ಡಿಸೈನ್ ಚೆನ್ನಾಗಿ ಬರುತ್ತೆ. ಫುಲ್ಲು ಎಲ್ಲ ಲೀವ್ಸ್ಕೊಂಡು ಗ್ರೀನ್ ಕಲರಿಂದನೇ ಫಿಲ್ಲಿಂಗ್ ಮಾಡ್ತೀನಿ. ನೋಡಿ ನೆಕ್ಸ್ಟು ಗೋಲ್ಡ್ ಕಲರ್ ಜರಿಲಿ ಫ್ಲವರ್ಸ್ ಹಾಕಿದ್ನಲ್ಲ ಅದಕ್ಕೆ ಸುತ್ತಲೂ ರೆಡ್ ಕಲರಲ್ಲಿ ಬಾರ್ಡ್ರ್ ಕೊಟ್ಕೊಂಡು ಸೆಂಟ್ರು ಸರ್ಕಲ್ ಹಾಕ್ತಾಯಿದ್ದೀನಿ ಗೋಲ್ಡೆಲ್ಲ ರೆಡ್ ಕಲರಲ್ಲೇ. ಝೀರೋಲಿ ಇಟ್ಕೊಂಡು ಔಟ್ಲೈನ್ ಕೊಡಬೇಕು ಜರಿಗೆ ಸುತ್ತಲೂ, ಅವಾಗ ಡಿಸೈನ್ ಎಂಬೋಸ್ ಆಗಿ ಕಾಣುತ್ತೆ. ನೆಕ್ಸ್ಟ್ಗೆ ಗೋಲ್ಡ್ ಕಲರ್ ಜರಿಯಲ್ಲಿ ಲೀವ್ಸ್ಗಳನ್ನೆಲ್ಲ ಜಾಯಿನ್ ಮಾಡ್ಕೊಂಬರ್ಬೇಕು ಬ್ರಾಂಚಸ್ ಟೈಪು. ಬ್ರೇಕ್ನ ಒಂದಾಗಿ ಲಾಕ್ ಮಾಡ್ಕೊಂಡು ಮಾಡಿದ್ರೆ ಸಾಕು. ಎಲ್ಲನೂ ಲೀವ್ಸ್ಗಳನ್ನ ಬ್ರಾಂಚಸ್ ಕೊಡಬೇಕು, ಲೀವ್ಸ್ಗೆಲ್ಲ ಬ್ರಾಂಚಸ್ಸು.
ನೋಡಿ ಫೈನಲಿ 2 ಸ್ಲೀವ್ದು ಡಿಸೈನ್ ಈ ಥರ ಕಂಪ್ಲೀಟ್ ಆಯಿತು. ಯಾವ ಥರ ಇದೆ ನೀವೇ ನೋಡಿ ಡಿಸೈನು. ಬ್ಯಾಕ್ ಈ ಥರ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಫ್ರಂಟು. ಥ್ಯಾಂಕ್ ಯು ಫ್ರೆಂಡ್ಸ್.